ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಯೋಧ್ಯೆ ರಾಮ ಮಂದಿರ ಹಿಂದೂಗಳ ಪಾಲಿಗೆ ಸಂಭ್ರಮವಾಗಿದ್ದರೆ ರಾಜಕಾರಣಿಗಳ ಪಾಲಿಗೆ ಗೆಲುವು ಸೋಲುಗಳ ಲೆಕ್ಕಾಚಾರವಾಗಿದೆ. ಹೀಗಾಗಿನೇ ಎಲ್ಲರೂ ರಾಮ ಮಂದಿರದ ಕ್ರೆಡಿಟ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ಒಂದು ವಿಷಯ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಹ್ವಾನ ಪತ್ರಿಕೆ ವಿಷಯದ್ದು. ಯಾಕಂದ್ರೆ ನಮ್ಮ ರಾಜ್ಯದ ಸಿಎಂ ಸೇರಿದಂತೆ ದೇಶದ ಹಲವು ಸಿಎಂಗಳಿಗೆ ಆಹ್ವಾನ ಪತ್ರಿಕೆಯೇ ಬಂದಿಲ್ಲ, ಅಂದ್ರೆ ಕರೆದಿಲ್ಲ. ಇನ್ನು ಕೆಲವರ ಮನೆಗೆ ಮಂತ್ರಾಕ್ಷತೆ ಬರ್ತಾ ಇದೆ. ಇಲ್ಲಿ ಆಹ್ವಾನ ಪತ್ರಿಕೆ ಮತ್ತು ಮಂತ್ರಾಕ್ಷತೆಯ ವಿವರ ಕೊಡ್ತೀವಿ. ಮಂತ್ರಾಕ್ಷತೆ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೂ ಮಹತ್ವ ಇದೆ. ಮೊದಲಿಗೆ ಆಹ್ವಾನ ಪತ್ರಿಕೆ ವಿಷಯ ನೋಡೋಣ. ವಿಷಯ ಏನಂದ್ರೆ, ಆಹ್ವಾನ ಪತ್ರಿಕೆ ಕೊಡ್ತಿರೋದು ಸರ್ಕಾರ ಅಲ್ಲ, ರಾಮ ಜನ್ಮಭೂಮಿ ಟ್ರಸ್ಟ್. ಯಾರು ಬರಬೇಕು ಯಾರು ಬರಬಾರದು ಅಂತ ಡಿಸೈಡ್ ಮಾಡೋದು ಅವರೇ. ಮೋದಿನೂ ಅಲ್ಲ, ಯೋಗಿನೂ ಅಲ್ಲ. ಈ ಆಹ್ವಾನ ಪತ್ರಿಕೆ ಕೊಡೋದಕ್ಕೆ ಅವರೊಂದು ಗೈಡ್ಲೈನ್ಸ್ ಮಾಡಿಕೊಂಡಿದ್ದಾರೆ. ಆ ಪ್ರಕಾರ ರಾಜ್ಯಗಳ ಯಾವ MP, MLA, ಮಿನಿಸ್ಟರ್ಗಳಿಗೂ ಆಹ್ವಾನ ಕೊಟ್ಟಿಲ್ಲ. ಆದರೆ ರಾಜಕೀಯ ಪಕ್ಷಗಳ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು, ಕ್ರೀಡಾಪಟುಗಳು, ಸೆಲೆಬ್ರಿಟಿಗಳು, ಉದ್ಯಮಿಗಳಿಗೆ ಆಹ್ವಾನ ಕೊಡಲಾಗಿದೆ. ರಾಮ ಮಂದಿರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದವರ ಕುಟುಂಬಗಳಿಗೆ ವಿಶೇಷ ಆದ್ಯತೆ ಕೊಟ್ಟಿದ್ದಾರೆ. ಪ್ರಧಾನಿ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಸಿಎಂ ಅನ್ನೋ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ರಾಮ ಮಂದಿರ ಪ್ರತಿಷ್ಠಾಪನೆಗೆ ಬರ್ತಾರೆ. ಅಮಿತ್ ಶಾಗೂ ಆಹ್ವಾನ ಕೊಟ್ಟಿಲ್ಲ. ಆದರೆ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರಿಗೆ ಇದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಆದರೆ AICC ಅಧ್ಯಕ್ಷ ಹಾಗೂ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೆ. ಲೋಕಸಭೆ ಪ್ರತಿಪಕ್ಷ ನಾಯಕ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿನ ಅಧೀರ್ ರಂಜನ್ ಚೌಧರಿಗೆ ಇದೆ. ಉತ್ತರ ಪ್ರದೇಶದ MPಯೂ ಆಗಿರೋ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನ ಇದೆ. ಆದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಇಲ್ಲ. ಸಿಎಂ ಆಗಿ ರಾಜಕೀಯ ಪಕ್ಷಗಳ ಅಧ್ಯಕ್ಷರೂ ಆಗಿರೋ ಕೇಜ್ರಿವಾಲ್, ನಿತೀಶ್ ಕುಮಾರ್, ಮಮತಾ ಬ್ಯಾನರ್ಜಿ ಅವರಿಗೂ ಆಹ್ವಾನ ಕೊಡಲಾಗಿದೆ. ಆದರೆ ಬೇರೆ ರಾಜ್ಯಗಳ ಸಿಎಂ ಆಗಿರೋ ರಾಜಕೀಯ ಪಕ್ಷಗಳ ಅಧ್ಯಕ್ಷರಲ್ಲದೆ ಇರೋರಿಗೆ ಆಹ್ವಾನ ಪತ್ರಿಕೆ ಕೊಟ್ಟಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮಾಜಿ ಪ್ರಧಾನಿ ಅನ್ನೋ ಕಾರಣಕ್ಕೆ, ಕುಮಾರಸ್ವಾಮಿ ಅವರಿಗೆ JDS ರಾಜ್ಯಾಧ್ಯಕ್ಷ ಅನ್ನೋ ಕಾರಣಕ್ಕೆ ಆಹ್ವಾನ ಕೊಡಲಾಗಿದೆ. ಯಡಿಯೂರಪ್ಪ ಅವರಿಗೂ ಇಲ್ಲ, ವಿಜಯೇಂದ್ರ ಅವರಿಗೂ ಇಲ್ಲ. ಹೀಗೆ ಆಹ್ವಾನ ಪತ್ರಿಕೆ ಬಿಜೆಪಿಯವರಿಗೂ ಇಲ್ಲ, ಕಾಂಗ್ರೆಸ್ಸಿನವರಿಗೂ ಇಲ್ಲ, ಬೇರೆಯವರಿಗೂ ಇಲ್ಲ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಸಿಎಂ ಆಗಿಲ್ಲದೆ ಹೋಗಿದ್ದರೆ ಅವರಿಗೂ ಆಹ್ವಾನ ಇರಲಿಲ್ಲ. ಇನ್ನು ಮಂತ್ರಾಕ್ಷತೆ ವಿಷಯ, ಇದನ್ನ ಕೊಡ್ತಿರೋದು ಕೂಡ ಸರ್ಕಾರ ಅಲ್ಲ. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಲವು ಹಿಂದೂ ಸಂಘಟನೆ ಕಾರ್ಯಕರ್ತರು ಮನೆ ಮನೆಗೆ ಮಂತ್ರಾಕ್ಷತೆ ತಲುಪಿಸುತ್ತಿದ್ದಾರೆ. ಈ ಮಂತ್ರಾಕ್ಷತೆ ಮನೆಗೆ ಬಂದಾಗ ಏನು ಮಾಡಬೇಕಂದ್ರೆ, ಆಮಂತ್ರಣ ಪತ್ರಿಕೆಯ ಜೊತೆಗೆ ರಾಮನ ಭಾವಚಿತ್ರವನ್ನು ಕೊಡ್ತಾರೆ. ಮನೆಯ ಒಳಗೆ ನಿಂತು ಮಂತ್ರಾಕ್ಷತೆ ಸ್ವೀಕರಿಸಬಾರದು. ಸ್ನಾನ ಪೂಜೆ ಮಾಡಿಕೊಂಡೇ ಸ್ವೀಕರಿಸುವುದು ಒಳ್ಳೆಯದು. ಮಂತ್ರಾಕ್ಷತೆ ಪಡೆದುಕೊಂಡವರು ಮಂತ್ರಾಕ್ಷತೆಯನ್ನ ಬಿಳಿ ವಸ್ತ್ರದಲ್ಲಿಟ್ಟು ದೇವರ ಕೋಣೆಯಲ್ಲಿ ಅಥವಾ ದೇವರ ಎದುರು ಇಡಬೇಕು. ಶ್ರೀರಾಮ ಪಟ್ಟಾಭಿಷೇಕದ ನಂತರ ಆ ಅಕ್ಷತೆಗೆ ವಿಶೇಷ ಶಕ್ತಿ ಪ್ರಾಪ್ತವಾಗುತ್ತದೆ ಎನ್ನುವುದು ನಂಬಿಕೆ. ಪ್ರತಿದಿನ ದೇವರ ಪೂಜೆ ಮಾಡುವಾಗ ಅಕ್ಷತೆಗೂ ಪೂಜಿಸಬೇಕು. ಶ್ರೀರಾಮ ಪಟ್ಟಾಭಿಷೇಕ ನಡೆಯುತ್ತದಲ್ಲ, ಜನವರಿ 22ನೇ ತಾರೀಕಿನ ಮಧ್ಯಾಹ್ನ 12 ಗಂಟೆ 29 ನಿಮಿಷ 8 ಸೆಕೆಂಡುಗಳಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡುಗಳ ನಡುವಿನ 84 ಸೆಕೆಂಡುಗಳ ಮುಹೂರ್ತ ಇದೆಯಲ್ಲ, ಆ ಸಮಯದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದೆ. ಆ ವೇಳೆ ವಿಗ್ರಹಕ್ಕೆ ಕಟ್ಟಿರುವ ಪಟ್ಟಿ ತೆಗೆಯುತ್ತಾರೆ, ಕಾಡಿಗೆ ಹಚ್ಚಿ ಕನ್ನಡಿ ತೋರಿಸುತ್ತಾರೆ. ಇದಾದ ನಂತರ ಮಹಾಮಂಗಳಾರತಿ ನಡೆಯಲಿದೆ. ಇದು ಅಲ್ಲಿನ ರಾಮ ಮಂದಿರದ ಆಚರಣೆಯಾದರೆ, ಅದಾದ ಮೇಲೆ ಮನೆಯಲ್ಲಿ ಮಂತ್ರಾಕ್ಷತೆ ಇಟ್ಟುಕೊಂಡಿದ್ದವರು ಅದನ್ನ ಅನ್ನದಲ್ಲಿ ಬೇಯಿಸಿಯೋ ಪಾಯಸ ಮಾಡಿಯೋ ಸೇವಿಸಬಹುದು, ಚೆಲ್ಲಬಾರದು. ಇನ್ನು ರಾಮ ಮಂದಿರ ಪೂಜೆ ಮಾಡುವವರು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮುನ್ನ 8 ದಿನ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಮಾಡಬೇಕು. ಮದ್ಯ, ಮಾಂಸ ಸೇರಿದಂತೆ ಇನ್ನು ಹಲವು ನಿಷಿದ್ಧವಾದ 45 ಆಹಾರವನ್ನು ಸೇವಿಸಬಾರದು. ಒಟ್ಟಿನಲ್ಲಿ ಆಹ್ವಾನ ಪತ್ರಿಕೆ ರಾಜಕೀಯ ಬದಿಗಿಟ್ಟು ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನ ಕಣ್ತುಂಬಿಕೊಳ್ಳೋಣ. ಮನೆಗೆ ಬಂದ ಮಂತ್ರಾಕ್ಷತೆಯನ್ನ ಪೂಜಿಸೋಣ. ಇದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಾಕ್ಷತೆ ಮಹತ್ವ.
ಸ್ಪೆಷಲ್ ವಿಷಯಗಳಿಗಾಗಿ ಸ್ಪೆಷಲ್ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.